ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಸೆಕೆಂಡ್ PUC ಇಂಗ್ಲೀಷ್ ಗ್ರಾಮರ್ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನಾವು ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 35 ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 2026 ವಾರ್ಷಿಕ ಪರೀಕ್ಷೆ 3/3/2026ಕ್ಕೆ ಫೈನಲ್ ಎಕ್ಸಾಮ್ ಇದೆ. ಸೊ ಈ ಕ್ವಶನ್ಸ್ ನಿಮಗೆ 5 ಮಾರ್ಕ್ಸ್ಗೆ ಕ್ವಶನ್ಸ್ ಆಗಿರುತ್ತೆ. ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ. ಕ್ವಶನ್ ನಂಬರ್ 34 ಆಗಿರುತ್ತೆ. ಕ್ವಶನ್ ನಂಬರ್ 35 ನಿಮಗೆ ಡೈಲಿ ರೇಟಿಂಗ್ ಆಗಿರುತ್ತೆ, ಆಯಿತಾ. ಸೊ ಇಲ್ಲಿ ನಿಮಗೆ ನಾನು ಆಲ್ರೆಡಿ 2 ಮಾರ್ಕ್ಸ್ ಕ್ವಶನಲ್ಲಿ ಮತ್ತು MCQ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್, 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ನಿಮಗೆ ಎಲ್ಲ ಕವರ್ ಮಾಡಿದ್ದೇನೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಆಯಿತಾ. ಅಲ್ಲಿ ಫಿಕ್ಸ್ಡ್ ಕ್ವಶನ್ಸೇ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ 2 ಮಾರ್ಕ್ಸ್ನಲ್ಲಿ, 3 ಮಾರ್ಕ್ಸ್ನಲ್ಲಿ ಮತ್ತು 4 ಮಾರ್ಕ್ಸ್ನಲ್ಲಿ, ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ವಿಡಿಯೋ ನೋಡ್ಕೊಳ್ಳಿ, ಆಯಿತಾ. ಇನ್ನೂ ಟೈಮ್ ಇದೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ 34 ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಸೊ ಇದು ನಿಮಗೆ ಗೊತ್ತಾಗ್ಬಿಟ್ರೆ ಸೊ ಆರಾಮಾಗಿ ನೀವು ಈ ಒಂದು ಪ್ರಶ್ನೆಗೆ ಯಾವುದೇ ಒಂದು ಪ್ರಶ್ನೆ ಕೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರಾಮಾಗಿ ನೀವು ಆನ್ಸರ್ ಮಾಡಬಹುದು. ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾಯಿಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ, ಆಯಿತಾ. ಯಾವುದಂದರೆ ಒಂದು 3 ಮುಖ್ಯ ಅಂಶ ಪದಗಳು ಯಾವುದಂದರೆ ವರ್ಬ್ಸ್, ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್, ಆಯಿತಾ. ಇಲ್ಲಿ ವರ್ಬ್ಸ್ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಬರುತ್ತೆ, ಇಲ್ಲಿ ಕೂಡ. ಸೊ ಇಲ್ಲಿ ಇವಾಗ ಇದೆಲ್ಲ ನೀವು ಬಯಾಟ್ ಮಾಡಬೇಕಂತ ಏನಿಲ್ಲ, ಜಸ್ಟ್ ನಿಮಗೆ ಕ್ಯಾಶುವಲ್ ಆಗಿ ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಐ ಆಮ್, ಈಸ್ ಅಂತ ಕೊಟ್ಟರೆ ನೀವೇನು ಮಾಡ್ಕೋಬೇಕು, ವಾಸ್ ಅಂತ ಮಾಡ್ಕೋಬೇಕು, ಆಯಿತಾ. ಸೊ ಗೊತ್ತಾಯ್ತಾ. ಈ ರೀತಿಯಲ್ಲಿ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾಯಿಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಹ್ಯಾವ್ ಅಂತ ಕೊಟ್ಟರೆ ನೀವೇನು ಮಾಡ್ಕೋಬೇಕು, ಹ್ಯಾಡ್ ಅಂತ ಮಾಡ್ಕೋಬೇಕು. ಆರ್ ಅಂತ ಕೊಟ್ಟರೆ ವರ್ ಅಂತ ಮಾಡ್ಕೋಬೇಕು. ಆಮ್, ಈಸ್ ಅಂತ ಕೊಟ್ಟರೆ ಸೊ ಫಾಸ್ಟ್ ಟೆನ್ನಲ್ಲಿ ಏನು ಬರುತ್ತೆ, ವಾಸ್ ಅಂತ ಮಾಡ್ಕೋಬೇಕು. ಈ ರೀತಿ ಗೊತ್ತಾಯ್ತಾ. ಸೊ ಅದೇ ರೀತಿ ಇಲ್ಲಿ ಪ್ರೊನೌನ್ಸ್ನಲ್ಲಿ ಐ ಅಂತ ಕೊಟ್ಟರೆ ಹಿ, ಶಿ, ಅಂದರೆ ಯು, ಐ ಅಂತ ಅಂದರೆ ಮುಂದಿನ ಪರ್ಸನ್ ಯಾರಿರ್ತಾರೆ, ಅವಳು ಅಥವಾ ಅವನು ಇರ್ತಾರಲ್ಲ. ಸೊ ಡಿಪೆಂಡ್ ಅಪಾನ್ ಪರ್ಸನ್ ಯಾರಿರ್ತಾರೆ ಮುಂದಿನ ಪರ್ಸನ್, ಅವಾಗ ನಾವು ಇದು ಹಿ ಮತ್ತು ಶಿ ಇಲ್ಲಿ ಬಳಕೆ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಇಲ್ಲಿ ಒಂದು ಪ್ರಶ್ನೆ ಇದೆ, ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಆಮ್, ಈಸ್ ಅಂತ ಕೊಟ್ಟರೆ ವಾಸ್ ಅಂತ ಮಾಡ್ಕೋಬೇಕು. ಆರ್ ಅಂತ ಕೊಟ್ಟರೆ ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಅಂತ ಮಾಡ್ಕೋಬೇಕು. ವಿಲ್ ಅಂತ ಕೊಟ್ಟರೆ ವುಡ್ ಅಂತ ಮಾಡ್ಕೋಬೇಕು. ಶಾಲ್ ಅಂತ ಕೊಟ್ಟರೆ ಶುಡ್ ಅಂತ ಮಾಡ್ಕೋಬೇಕು. ಕ್ಯಾನ್ ಅಂತ ಕೊಟ್ಟರೆ ಕುಡ್ ಅಂತ ಮಾಡ್ಕೋಬೇಕು. ಮೇ, ಮೇಟ್, ಡು ನಾಟ್, ಡಸ್ ನಾಟ್ ಅಂತ ಕೊಟ್ಟರೆ ನಾಟ್ ಟು ಅಂತ ಮಾಡ್ಕೋಬೇಕು. ಅದೇ ರೀತಿ ಆ, ಯು ಡಿಪೆಂಡ್ ಅಪಾನ್ ಪರ್ಸನ್ ಮುಂದೆ ಯಾರಿರ್ತಾರೆ, ಸೊ ಅವಳು ಇತ್ತಂದರೆ ಶಿ, ಅವನು ಇತ್ತಂದರೆ ಹಿ. ಅದೇ ರೀತಿ ಆಯಿತಾ. ಇಲ್ಲಿ ವಿ, ಯು ಅಂತ ಕೊಟ್ಟರೆ ನೀವು ದೇ ಅಂತ ಮಾಡ್ಕೋಬೇಕು. ಇಲ್ಲಿ ಆ್ಯಸ್ ಅಂತ ಕೊಟ್ಟರೆ ದೆನ್, ಅವರ್, ಯುವರ್ ಅಂತ ಕೊಟ್ಟರೆ ದೇರ್, ಮೈ, ಯುವರ್ ಅಂತ ಕೊಟ್ಟರೆ ಹೀಸ್, ಹರ್ ಅಂತ. ಈ ರೀತಿ ಮೀ, ಯುವರ್ ಅಂತ ಕೊಟ್ಟರೆ ಹಿಮ್ಸೆಲ್ಫ್, ಆಯಿತಾ, ಹರ್ ಸೆಲ್ಫ್. ಅಂದರೆ ಇಲ್ಲಿ 1 ಪರ್ಸನ್ ಇದ್ದರೆ ಹಿಮ್ಸೆಲ್ಫ್ ಮತ್ತು ಹರ್ ಸೆಲ್ಫ್ ಅಂತ, ಆಯಿತಾ. ಸೊ ಈ ರೀತಿಯಲ್ಲಿ ಸರ್ಟನ್ ವರ್ಡ್ಸ್ನಲ್ಲಿ ನೋಡಿ, ಇವಾಗ ದಿಸ್ ಅಂತ ಕೊಟ್ಟರೆ ದ್ಯಾಟ್ ಅಂತ ಮಾಡ್ಕೋಬೇಕು. ಇಲ್ಲಿ ದೇಸ್ ಅಂತ ಕೊಟ್ಟರೆ ದೋಸ್ ಅಂತ ಮಾಡ್ಕೋಬೇಕು. ದ್ಯಾಟ್ ಅಂತ ಕೊಟ್ಟರೆ ದ್ಯಾಟೇ ಬರುತ್ತೆ. ದೋಸ್ ಅಂತ ಕೊಟ್ಟರೆ ದೋಸೆ ಬರುತ್ತೆ. ಸೊ ಇಲ್ಲಿ ಹೇರ್ ಅಂತ ಕೊಟ್ಟರೆ ದೇರ್ ಅಂತ ಮಾಡ್ಕೋಬೇಕು, ಆಯಿತಾ. ನಾವು ಅಂತ ಕೊಟ್ಟರೆ ದೆನ್ ಅಂತ ಮಾಡ್ಕೋಬೇಕು. ಟುಡೇ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟರೆ ದ್ಯಾಟ್ ಡೇ ಅಂತ ಬರಿಬೇಕು. ಟುಮಾರೋ ಅಂತ ಕೊಟ್ಟರೆ ದ ನೆಕ್ಸ್ಟ್ ಡೇ. ಎಸ್ಟರ್ಡೇ ಅಂತ ಕೊಟ್ಟರೆ ದ ಪ್ರೀವಿಯಸ್ ಡೇ, ಆಯಿತಾ. ಸೊ ಈ ರೀತಿಯಲ್ಲಿ ಇಲ್ಲಿ ಥರ್ಸ್ ಅಂತ ಕೊಟ್ಟರೆ ಸೊ ಅಂತ ಮಾಡ್ಕೋಬೇಕು. ಸೊ ಈ ರೀತಿಯಲ್ಲಿ ಗೊತ್ತಾಯ್ತಾ. ಸೊ ಇಲ್ಲಿ 3 ಮುಖ್ಯ ಅಂಶ ಪದಗಳು ಬದಲಾವಣೆ ನೀವು ಮಾಡ್ಕೋತಿರಲ್ಲ, ಅದಾದ ನಂತರ ಇಲ್ಲಿ ಈ ನಿಮಗೆ ಸೂತ್ರ ಬರಬೇಕು. ಇದು ಹೆಚ್ಚಾಗಿ ನಿಮಗೆ ಇಂಪರೇಟಿವ್ ಸೆಂಟೆನ್ಸ್ ಏನಿದೆಯಲ್ಲ, ಯಾವ ಒಂದು ಲೈನ್ ಅಂದರೆ ಈ ಒಂದು ಲೈನ್ ಆರ್ಡರ್ ಅಥವಾ ರಿಕ್ವೆಸ್ಟ್ ಅಥವಾ ಅಡ್ವೈಸ್ ಅಥವಾ ವಾರ್ನ್ ಕೊಡುವ ಸಂದೇಶ ನೀಡ್ತಾ ಇದೆ ಅಂದರೆ ಅವಾಗ ನಾವು ಈ ಒಂದು ಸೂತ್ರ ಬಳಕೆ ಮಾಡಬೇಕು. ಇಂಪರೇಟಿವ್ ಸೆಂಟೆನ್ಸ್ ನಿಮಗೆ ಹೆಚ್ಚಾಗಿ ಅಸರ್ಟಿವ್ ಸೆಂಟೆನ್ಸ್, ನಾರ್ಮಲ್, ಎಸ್ ಆರ್ ನೋ ಕ್ವಶನ್, WH ಕ್ವಶನ್ ಮೇಲೆ ಈ 3 ಸೂತ್ರ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಸರ್ ಇದು ಏನೇನು ಬರೆದಿದ್ದಾರೆ ಅಂತ ನೀವೇನು ಟೆನ್ಷನ್ ತೆಗೆದುಕೊಂಡು ಹೋಗ್ಬಿಡ್ರಿ. ಜಸ್ಟ್ ಇದು ನಿಮಗೆ ಗೊತ್ತಾಗಬೇಕಂತ ಇಲ್ಲಿ ನಾನು ಬರೆದಿದ್ದೀನಿ, ಆಯಿತಾ. ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಇದೇನು ನೀವು ಟೆನ್ಷನ್ ತೆಗೆದುಕೊಂಡು ಹೋಗ್ಬಿಡ್ರಿ. ಜಸ್ಟ್ ಇದನ್ನು ನೋಡ್ಕೊಂಡು ಬಿಡ್ರಿ 1-2 ಬಾರಿ, ಆಯಿತಾ, ಅಷ್ಟೇ. ಇಲ್ಲಿ ಇವಾಗ ನೋಡಿ, ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಫಾರ್ಮುಲಾ ಇದು 1ನೇ ಫಾರ್ಮುಲಾ. ಅಂದರೆ ಇವಾಗ ಇಲ್ಲಿ ಒಂದು ಪ್ರಶ್ನೆ ಇದೆ, ಆಯಿತಾ. ಇಲ್ಲಿ ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ. ಈ ಒಂದು ಲೈನ್ ಏನಿದೆಯಲ್ಲ, ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೋ ಅಥವಾ ಎಸ್ ಆರ್ ನೋ ಕ್ವಶನ್ಸ್ ಆಗುತ್ತೋ ಅಥವಾ WH ಕ್ವಶನ್ ಆಗುತ್ತೋ ಅಥವಾ ಇಂಪೇರೇಟಿವ್ ಸೆಂಟೆನ್ಸ್ ಆಗುತ್ತೋ ಅಂತ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಹೆಂಗೆಂದರೆ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ನಾರ್ಮಲ್ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ
ಯಾವುದೇ ರೀತಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರಲ್ಲ, ಪ್ರಾರಂಭದಲ್ಲಿ WH ಕ್ವಶನ್ ಇರಲ್ಲ, ಯಾವುದೇ ರೀತಿ ಅಡ್ವೈಸ್ ಆಗಿರಬಹುದು, ರಿಕ್ವೆಸ್ಟ್ ಆಗಿರಬಹುದು, ವಾನ್ ಆಯಿತಾ, ಈ ರೀತಿ ಕೊಡುವಂಥ ಸೆಂಟೆನ್ಸ್ ಇದು ಆಗಿರಲ್ಲ. ಅಂದಾಗ ಏನಾಗುತ್ತೆ, ಇದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಯಾವುದೇ ರೀತಿ ಆರ್ಡರ್ ಆಗಿರಲ್ಲ ಆಯಿತಾ, ಅಂದರೆ ಕ್ವಶನ್ ಮಾರ್ಕ್ ಆಗಿರಲ್ಲ ಆಯಿತಾ, WH ಕ್ವಶನ್ ಆಗಿರಲ್ಲ. ಸೊ ಅವಾಗ ಏನಾಗುತ್ತೆ, ಇದು ನಾರ್ಮಲ್ ಅಂದರೆ ಅಸರ್ಟಿವ್ ಸೆಂಟೆನ್ಸ್ ಆಗಿರುತ್ತೆ ಅಂತ ಫಾರ್ಮಲ್ ಆಯಿತಾ. ಸೊ ಗೊತ್ತಾಯ್ತಾ ಈ ರೀತಿಯಲ್ಲಿ. ಅದೇ ಒಂದು ವೇಳೆ ಎಸ್ ಆರ್ ನೋ ಕ್ವಶನ್ಸ್ ಫಾರ್ಮಲ್ ಅಂದರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ನೋಡಿ, ಇವಾಗ ಇಲ್ಲಿ ನೋಡಿ, ವಾಟ್ ಡಸ್ ದ ಸೆನಾರೋ ವಿಶ್ ಅಂತ ಇದೆ ಆಯಿತಾ. ಇಲ್ಲಿ ಸೆನಾರೋ ವಿಶ್ ಅಂತ ಏನಿದೆಯಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕ್ ಬಂತಲ್ಲ, ಇದೇನಾಗುತ್ತೆ, ಎಸ್ ಆರ್ ನೋ ಕ್ವಶನ್ ಆಗಲ್ಲ. ಇದು ಯಾಕಾಗಲ್ಲ ಹೇಳಿ, ಯಾಕೆಂದರೆ ಇಲ್ಲಿ ಪ್ರಾರಂಭದಲ್ಲಿ WH ಇದೆ ನೋಡಿ. WH ಪ್ರಾರಂಭದಲ್ಲಿ ನೋಡಿ, WH ಪ್ರಾರಂಭ ಆಗಿದ್ದು ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದ್ದರೂ ಸಹ ಅದು ಎಸ್ ಆರ್ ನೋ ಕ್ವಶನ್ ಆಗಲ್ಲ. ಏನಾಗುತ್ತೆ, ಅದು WH ಕ್ವಶನ್ ಆಗುತ್ತೆ. ಸೊ ಇದೊಂದು ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ ಆಯಿತಾ, ಗೊತ್ತಾಯ್ತಾ ಈ ರೀತಿಯಲ್ಲಿ. ಅದೇ ಒಂದು ವೇಳೆ ಇವಾಗ ಇಲ್ಲೊಂದು ಪ್ರಶ್ನೆ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ ಬಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪ್ರಶ್ನೆ ಇದೆ ಇವಾಗ ಆಯಿತಾ. ಇಲ್ಲಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ ಆಯಿತಾ. ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಆಯಿತಾ. ಬ್ಲೈಂಡ್ನೆಸ್ ಟು ಯು ಅಂತ ಏನು ಕ್ವಶನ್ ಇದಿಲ್ಲ, ಕೊನೆ ಮಾರ್ಕ್ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಇದೇನಾಗುತ್ತೆ, ಇದು WH ಪ್ರಾರಂಭ ಆಗಿದೆ, ಇದೇನಾಗುತ್ತೆ ಎಸ್ ಆರ್ ನೋ ಕ್ವಶನ್ ಆಗಲ್ಲ, ಇದು WH ಕ್ವಶನ್ ಆಗುತ್ತೆ. ಸೊ ಗೊತ್ತಾಯ್ತಾ. ಅದೇ ರೀತಿ ಇಲ್ಲಿ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದೆ, ಪ್ರಾರಂಭದಲ್ಲಿ WH ಕ್ವಶನ್ ಪ್ರಾರಂಭ ಆಗಿಲ್ಲ, ಕೊನೆಯಲ್ಲಿ ಅಂದರೆ ಕೇಳ್ತಾ ಇದ್ದಾರೆ ಅವರು ಎಸ್ ಆರ್ ನೋ ಕ್ವಶನ್ ಆಗುತ್ತೆ ಅದು. ಇಂತಹ ಪ್ರಶ್ನೆಗಳಿಗೆ ಅಂದರೆ ಇಂತಹ ಲೈನ್ಗಳಿಗೆ ನೀವು ಎಸ್ ಆರ್ ನೋ ಕ್ವಶನ್ ಸೂತ್ರ ಬಳಕೆ ಮಾಡಬೇಕು. ರಿಪೋರ್ಟರ್ ಅಂದರೆ ಯಾರು, ಆಸ್ಕ್ಗಳಲ್ಲಿ ಬಳಸಬೇಕು, ಇದೆಲ್ಲ ನಾನು ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ಏನೋ ಮಾಡ್ಕೊಂಡು ಹೋಗ್ಬೇಡಿ. ಇವಾಗ ಗೊತ್ತಾಯ್ತಾ. ಸೊ ವ್ಯತ್ಯಾಸ ಗೊತ್ತಾಯ್ತಾ. WH ಕ್ವಶನ್ ಯಾವಾಗ ನಾವು ಸೂತ್ರ ಬಳಕೆ ಮಾಡಬೇಕು, ಎಸ್ ಆರ್ ನೋ ಕ್ವಶನ್ ಸೂತ್ರ ಯಾವಾಗ ಬಳಕೆ ಮಾಡಬೇಕು, ಅಸರ್ಟಿವ್ ಸೆಂಟೆನ್ಸ್ ಸೂತ್ರ ಯಾವಾಗ ಬಳಕೆ ಮಾಡಬೇಕು. ಸೊ ಗೊತ್ತಾಯ್ತಾ ಈ ರೀತಿಯಲ್ಲಿ. ಇವಾಗ ಇಲ್ಲೊಂದು ಪ್ರಶ್ನೆ ಇದೆ ಆಯಿತಾ. ಸೊ ಇಲ್ಲಿ ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಟೋಲ್ಡ್ ಅಥವಾ ಸೇಡ್ ಯಾವುದಾದ್ರೂ ಒಂದು ನಾವು ಬಳಕೆ ಮಾಡಬೇಕು, ಪ್ಲಸ್ ರಿಸೀವರ್ ಪಕ್ಕದಲ್ಲಿ ದ್ಯಾಟ್, ಇದು ಇಂಪಾರ್ಟೆಂಟ್. ಎಸ್ ಆರ್ ನೋ ಕ್ವಶನ್ ಸೇಮ್, ರಿಪೋರ್ಟರ್ ಪ್ಲಸ್ ಇಲ್ಲಿ ಟೋಲ್ಡ್, ಇಲ್ಲಿ ಸೇಡ್ ಬರುತ್ತೆ, ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ. ಎಸ್ ಆರ್ ನೋ ಕ್ವಶನಲ್ಲಿ ಆಸ್ಕ್ಡ್ ಅಂತ ಬರುತ್ತೆ, ಇಲ್ಲಾಂದರೆ ಇನ್ಕ್ವೈರ್ಡ್, ಆಸ್ಕ್ಡೇ ಬರೀರಿ ಆಯಿತಾ. ಇಲ್ಲಿ ಅದರ ಪಕ್ಕದಲ್ಲಿ ಇಲ್ಲಿ ದ್ಯಾಟ್ ಬರುತ್ತೆ ಅಸರ್ಟಿವ್ ಸೆಂಟೆನ್ಸಲ್ಲಿ, ಇಲ್ಲಿ ಇಫ್ ಅಂತ ಬರುತ್ತೆ, ಇಲ್ಲಾಂದರೆ ವೆದರ್, ಇಫ್ ಅಂತಲೇ ಬರೀರಿ. ಇಲ್ಲಿ WH ಕ್ವಶನಲ್ಲಿ ಫಾರ್ಮುಲಾ ನೋಡಿ, ರಿಪೋರ್ಟರ್ ಪ್ಲಸ್ ಆಸ್ಕ್ಡೇ ಬರುತ್ತೆ ಇಲ್ಲಿ ಸೇಮ್ ಆಯಿತಾ. ರಿಸೀವರ್ ಅಂದರೆ ಇಲ್ಲಿ ರಿಸೀವರ್ ಬರುತ್ತೆ, ಇಲ್ಲಿ ರಿಸೀವರ್ ಇಲ್ಲಿ ಬರೆದಿಲ್ಲ ನಾನು, ರಿಸೀವರ್ ಪಕ್ಕದಲ್ಲಿ WH ಕ್ವಶನ್. ಎಸ್ ಆರ್ ನೋ ಕ್ವಶನಲ್ಲಿ ಇಫ್, ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ದ್ಯಾಟ್, WH ಕ್ವಶನೇ ವರ್ಡ್ ಆಗಿರುತ್ತೆ. ಇಂಪೇರೇಟಿವ್ ಸೆಂಟೆನ್ಸ್ನಲ್ಲಿ ರಿಪೋರ್ಟರ್, ಆರ್ಡರ್, ರಿಕ್ವೆಸ್ಟ್, ಅಡ್ವೈಸ್ಡ್, ವಾರ್ನ್ ಅಂದರೆ ಇಲ್ಲಿ ರಿಸೀವರ್ ಪ್ಲಸ್ ಟು ಅಂತ ಬರುತ್ತೆ. ಹೆಚ್ಚಾಗಿ ನಿಮಗೆ ಇದು 4ನೇ ಫಾರ್ಮುಲಾ ಏನಿದಿಲ್ಲ ಇದು ಅಪ್ಲಿಕೇಬಲ್ ಆಗಲ್ಲ. ಹೆಚ್ಚಾಗಿ ನಿಮಗೆ ಈ 3 ಫಾರ್ಮುಲಾ ಮೇಲೆ ನಿಮಗೆ ಪ್ರಶ್ನೆ ಇರುತ್ತೆ. ಇವಾಗ ಇಲ್ಲಿ ಒಂದು ಪ್ರಶ್ನೆ ಇದೆ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಇಲ್ಲಿ ಪೆಟ್ರಾ, ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ, ಇದೇನಾಗುತ್ತೆ, ಎಸ್ ಆರ್ ನೋ ಕ್ವಶನ್ ಆಗುತ್ತೋ ಅಥವಾ WH ಕ್ವಶನ್ ಆಗುತ್ತೋ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಇದು ಒಂದು ನಾರ್ಮಲ್ ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಯಾಕೆಂದರೆ ಪ್ರಾರಂಭದಲ್ಲಿ WH ಇಲ್ಲ, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇಲ್ಲ. WH ಇದ್ದರೂ ಕೂಡ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದ್ದರೂ ಕೂಡ WH ಕ್ವಶನ್ ಆಗುತ್ತೆ. ಸೊ ಗೊತ್ತಾಯ್ತಾ ಈ ರೀತಿಯಲ್ಲಿ. ಇವಾಗ ಆನ್ಸರ್ ನೋಡಿ, ನಾನು ಆನ್ಸರ್ ಮಾಡ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಸೊ ಇಲ್ಲಿ ಪೆಟ್ರಾ, ಇಲ್ಲಿ ನೋಡಿ ಅಸರ್ಟಿವ್ ಸೆಂಟೆನ್ಸ್ ಫಾರ್ಮುಲಾ ಏನು, ರಿಪೋರ್ಟರ್ ಪ್ಲಸ್ ಟೋಲ್ಡ್ ಅಥವಾ ಸೇಡ್ ಯಾವುದಾದ್ರೂ ಒಂದು ಬಳಕೆ ಮಾಡಬೇಕು ಆಯಿತಾ. ಅದರ ಪಕ್ಕದಲ್ಲಿ ರಿಸೀವರ್ ಪಕ್ಕದಲ್ಲಿ ದ್ಯಾಟ್. ಈ ರಿಪೋರ್ಟರ್ ರಿಸೀವರ್ ಯಾರಂದರೆ, ರಿಪೋರ್ಟರ್ ಯಾರು, ಇವರೇ ಪೆಟ್ರಾ ಆಯಿತಾ. ಅದರ ಪಕ್ಕದಲ್ಲಿ ಏನು ಪ್ಲಸ್ ಅಂತ ಬರೆಯೋಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಪ್ಲಸ್ ಅಂತ ಬರೆಯೋಕ್ಕೆ ಹೋಗ್ಬೇಡ್ರಿ. ಟೋಲ್ಡ್ ಅಥವಾ ಸೇಡ್ ಯಾವುದಾದ್ರೂ ಒಂದು ಯೂಸ್ ಮಾಡಿ. ಇಲ್ಲಿ ಪೆಟ್ರಾ, ಸೇಡ್ ಪ್ಲಸ್ ಅಂತ ಬರೆಯೋಕ್ಕೆ ಹೋಗ್ಬೇಡ್ರಿ. ಮತ್ತೆ ಇಲ್ಲಿ ರಿಸೀವರ್ ಏನಿದೆಯಲ್ಲ, ರಿಸೀವರ್ ಯಾರು ಅಂದರೆ ಇವಾಗ ಲೋರಾ ಹೇಳಿದ ಮಾತು ಅಂದರೆ ಪೆಟ್ರಾ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಇವಾಗ ಲೋರಾ. ಸೊ ರಿಸೀವರ್ ಯಾರು, ಇವಾಗ ನಾನು ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೇನೆ ಆಯಿತಾ.
ಇವಾಗ ನಾನು ಕ್ಲಾಸ್ ಏನು ಮಾಡ್ತಾ ಇದ್ದೀನಲ್ಲ, ನನ್ನ ಭಾಷೆ ನೀವು ಇವಾಗ ಅರ್ಥ ಮಾಡ್ಕೋತಿದ್ದಾರೆ ಅಂದರೆ ನೀವು ರಿಸೀವರ್. ಇವಾಗ ನಾನು ರಿಪೋರ್ಟರ್, ನಾನು ಹೇಳ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಾ, ನೀವು ರಿಸೀವರ್, ನನ್ನ ಮಾತು ನೀವು ಸ್ವೀಕರಿಸಿಕೊಂಡಿರಿ, ನೀವು ರಿಸೀವರ್, ನಾನು ರಿಪೋರ್ಟರ್, ಈ ರೀತಿಯಲ್ಲಿ. ಸೊ ಇದು ಗೊತ್ತಾಗಬೇಕಂತ ನಾನು ಫಾರ್ಮೇಟ್, ಸೊ ಇದು ಫಾರ್ಮುಲಾ ಹಿಂಗೆ ಹಾಕಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಒಂದು ಬಾರಿ ಇದು ಕ್ಲಿಯರ್ ಆಗಿಬಿಟ್ರೆ ಗೊತ್ತಾಗ್ಬಿಡುತ್ತೆ, ಆಯಿತಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಸೇಡ್ ಏನಿದೆಯಲ್ಲ ಆದ ತಕ್ಷಣ ಇಲ್ಲಿ ರಿಸೀವರ್ ಯಾರು, ಮುಂದಿನ ಪರ್ಸನ್ ಯಾರು, ಲೋರಾ ಅಂತ ಬರೀಬೇಕು, ಆಯಿತಾ. ಅದರ ಪಕ್ಕದಲ್ಲಿ ಏನು, ರಿಸೀವರ್ ಪಕ್ಕದಲ್ಲಿ ಏನು, ದ್ಯಾಟ್, ಇಲ್ಲಿ ದ್ಯಾಟ್ ಯೂಸ್ ಮಾಡಬೇಕು, ಆಯಿತಾ. ಸೊ ಫಾರ್ಮುಲಾ ಕಂಪ್ಲೀಟ್ ಆಯಿತಾ. ಇವಾಗ ನೋಡಿ, ಇವಾಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ, ಇವಾಗ ನಾವು ಚೇಂಜಸ್ ಮಾಡ್ಕೋಬೇಕು. ಇಲ್ಲಿ ಮುಂದಿನ ಪರ್ಸನ್ ಯಾರಿದ್ದಾರೆ, ಲೋರಾ, ಆಯಿತಾ. ಸೊ ಲೋರಾ ಆದರೆ ಇಲ್ಲಿ ಪೆಟ್ರಾ. ಇವಾಗ ಇಲ್ಲಿ ನೋಡಿ, ಐ ಸಿ ಏನಿದೆಲ್ಲ ನಾವು ಚೇಂಜಸ್ ಮಾಡಬೇಕು ಇಲ್ಲಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಐ ಅಂದರೆ ಮುಂದಿನ ಪರ್ಸನ್ ಯಾರಾದರೆ, ಇಲ್ಲಿ ನೋಡಿ ಐ ಅಂದರೆ ಮುಂದಿನ ಪರ್ಸನ್ ಯಾರು, ಲೋರಾ ಅನ್ನೋರು, ಅವಳು. ಸೊ ಅದಕ್ಕೆ ನಾವು ಇಲ್ಲಿ ಸಿ ಯೂಸ್ ಮಾಡಬೇಕಾಗುತ್ತೆ, ಆಯಿತಾ. ಇಲ್ಲಿ ನೋಡಿ ದ್ಯಾಟ್ ಸಿ, ಆಯಿತಾ, ದ್ಯಾಟ್ ಸಿ. ಇಲ್ಲಿ ನೋಡಿ ದ್ಯಾಟ್ ಸಿ, ಇಲ್ಲಿ ಸಿ ಅಂತ ಏನಿದೆಯಲ್ಲ ಇದೇನಾಗುತ್ತೆ, ವಿ ಟು ಫಾರ್ಮ್ನಲ್ಲಿ. ಸೊ ನೋಡಿ ಇದು V2 ಫಾರ್ಮ್. ಇದು ನೋಡಿ ಸಿ ಅಂತ ಕೇಳಿದರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಏನು ಬರೀಬೇಕಾಗುತ್ತೆ, ಸೊ ಅಂತಲೇ ಬರೀರಿ, ಆಯಿತಾ. ಸೊ ಆಯಿತಾ. ಅದೇ ರೀತಿ ಇಲ್ಲಿ ಹಿಮ್ ಅಂತ ಏನಿದೆಯಲ್ಲ ಇದೇನಾಗುತ್ತೆ, ಚೇಂಜಸ್ ಆಗಲ್ಲ. ಯಾಕೆ ಚೇಂಜಸ್ ಆಗಲ್ಲ, ಇಲ್ಲಿ ನೋಡಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ಮೀ ಯುವರ್ ಅಂತ ಏನಿದೆಯಲ್ಲ ಇದು ಹಿಮ್ಸೆಲ್ಫ್ ಹರ್ಸೆಲ್ಫ್, ಯಾವಾಗಲೂ ಮೀ ಯುವರ್ ಅಂತ ಮಾಡಕ್ಕೆ ಬರಲ್ಲ. ಸೊ ಮೀ ಯುವರ್ ಇದ್ದು ಹಿಮ್ಸೆಲ್ಫ್ ಯುವರ್ ಸೆಲ್ಫ್ ಹರ್ ಸೆಲ್ಫ್ ಮಾಡ್ಬೋದು. ಬಟ್ ಇಲ್ಲಿ ನೋಡಿ ಇವಾಗ ಇಲ್ಲಿ ದೇರ್ ಇದ್ದು ಹೇರ್ ಮಾಡಕ್ಕೆ ಬರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಈ ರೀತಿಯಲ್ಲಿ ಯಾವಾಗಲೂ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾಯಿಸಬಹುದು, ಬಟ್ ಇಂಡೈರೆಕ್ಟ್ ಸ್ಪೀಚನ್ನು ಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾಯಿಸೋಕ್ಕೆ ಆಗಲ್ಲ. ಸೊ ಗೊತ್ತಾಯ್ತಾ, ಈ ರೀತಿಯಲ್ಲಿ. ಇವಾಗ ಗೊತ್ತಾಯ್ತಾ. ಇಲ್ಲಿ ಸೊ ಆದ ತಕ್ಷಣ ಇಲ್ಲಿ ಹಿಮ್ ಹೆಂಗಿದೆ ಹಾಗೆ ಬರುತ್ತೆ ಅದು, ಆಯಿತಾ. ಹಿಮ್ ಇಲ್ಲಿ ಓವರ್ ಏನಿದೆ, ಓವರ್ ಹಾಗೆ ಬರುತ್ತೆ, ಏನೂ ಚೇಂಜಸ್ ಬರಲ್ಲ. ಇಲ್ಲಿ ನೋಡಿ ಮೀ ಏನಿದೆಯಲ್ಲ ಇದೇನಾಗುತ್ತೆ ಸ್ನೇಹಿತರೆ, ಮೀ ಮುಂದಿನ ಪರ್ಸನ್ ಯಾರಾದರೆ ಇಲ್ಲಿ ಲೋರಾ, ಆಯಿತಾ. ಇಲ್ಲಿ ನೋಡಿ ಮೀ ಇದೇನಾಗುತ್ತೆ ಹರ್ ಸೆಲ್ಫ್, ಇಲ್ಲ ಅಂದರೆ ಹರ್ ಆನ್ಸರ್, ಆಯಿತಾ. ಇಲ್ಲಿ ಇಷ್ಟು ಬರಿಬೇಕಾಗುತ್ತೆ. ಸೊ ಇದು ಒಂದನೇ ಲೈನ್ ಆಯಿತು ಆನ್ಸರ್, ಆಯಿತಾ. ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ ಅಂತ ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಪೆಟ್ರಾ ಸೇಡ್ ಅಥವಾ ಟೋಲ್ಡ್ ಯಾವುದಾದ್ರು ಒಂದು ಬಳಕೆ ಮಾಡ್ಕೋಬೇಕು, ಆಯಿತಾ. ಪೆಟ್ರಾ ಸೇಡ್ ಲೋರಾ ದ್ಯಾಟ್, ಆಯಿತಾ. ಇಲ್ಲಿ ಚೇಂಜಸ್ ಮಾಡ್ಕೋಬೇಕು. ಐ ಇದ್ದಿದ್ದು ಅಂದರೆ ಮುಂದಿನ ಪರ್ಸನ್ ಯಾರಾದರೆ ಇಲ್ಲಿ, ಆಯಿತಾ. ಮುಂದಿನ ಪರ್ಸನ್ ಯಾರಾದರೆ ಇಲ್ಲಿ ಪೆಡ್ರಾ, ಆಯಿತಾ. ಮುಂದಿನ ಪರ್ಸನ್ ಲೋರಾ, ಆಯಿತಾ. ಸಿ ಇದ್ದಿದ್ದು ಏನಾಗುತ್ತೆ ಸ್ನೇಹಿತರೆ, ಅಂದರೆ ಆ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ನೋಡಿ ಮುಂದಿನ ಪರ್ಸನ್ ಯಾರು ಇರ್ತಾರೆ, ಶಿ, ಆಯಿತಾ. ಇಲ್ಲಿ ಶಿ, ಇಲ್ಲಿ ಮುಂದಿನ ಪರ್ಸನ್ ಯಾರಿರ್ತಾರೆ, ಸೊ ಅವಳು. ಸೊ ಅದಕ್ಕೆ ಇಲ್ಲಿ ಶಿ. ಅದಾದ ನಂತರ ಇಲ್ಲಿ ಸಿ ಇದ್ದಿದ್ದು ಏನಾಗುತ್ತೆ, ಆಯಿತಾ. V2 ನಲ್ಲಿ ಇದು ಸಿ ಅಂತ ಕೊಟ್ಟುಬಿಟ್ರೆ ನೀವು ಸೊ ಅಂತಲೇ ಮಾಡ್ಕೊಂಡು ಬಿಡ್ರಿ, ಆಯಿತಾ. ಇಲ್ಲಿ ಓವರ್ ಸೇಮ್ ಬರುತ್ತೆ, ಆಯಿತಾ. ಓವರ್ ಸೇಮ್ ಬರುತ್ತೆ. ಅದೇ ರೀತಿ ಇಲ್ಲಿ ಹಿಮ್ ಏನಿದೆಯಲ್ಲ ಹಿಮ್ ಸೇಮೇ ಬರುತ್ತೆ, ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕೆ ಬರಲ್ಲ, ಆಯಿತಾ. ಇಲ್ಲಿ ದೇರ್ ಸೇಮ್ ಬರುತ್ತೆ. ಅದೇ ರೀತಿ ವೇಟಿಂಗ್ ಫಾರ್, ಆಯಿತಾ. ಸೊ ಗೊತ್ತಾಯ್ತಾ. ಇವಾಗ ಒಂದನೇ ಲೈನ್ ಆಯಿತು. ಇವಾಗ ಎರಡನೇ ಲೈನ್ ನೋಡಿ, ಇಲ್ಲಿ ಲೋರಾ ಡು ನಾಟ್ ರಿಮೇನ್ ಮೋರ್ ದೆನ್ 10 minutes ಅಂತ ಇದೆ. ಇದೇನು ಅಸರ್ಟಿವ್ ಸೆಂಟೆನ್ಸ್ ಆಗಿರುತ್ತೆ, ಯಾವುದೇ ರೀತಿ ಕ್ವಶನ್ ಮಾರ್ಕ್ ಇಲ್ಲ ಮತ್ತು WH ಕ್ವಶನ್ ಪ್ರಾರಂಭ ಆಗಿಲ್ಲ, ಆಯಿತಾ. ಇಲ್ಲಿ ನೋಡಿ ಲೋರಾ ಸೇಡ್ ಅಥವಾ ಟೋಲ್ಡ್ ಯಾವುದಾದ್ರೂ ಒಂದು ಬಳಕೆ ಮಾಡ್ಕೋಬೇಕು ಸೂತ್ರದ ಪ್ರಕಾರ. ಲೋರಾ ಟೋಲ್ಡ್ ಪೆಟ್ರಾ ದ್ಯಾಟ್, ಇಲ್ಲಿ ಡು ನಾಟ್ ಇದ್ದಿದ್ದು ಏನು ಮಾಡಬೇಕು, ಇಲ್ಲಿ ನೋಡಿ ಡು ನಾಟ್ ಇದ್ದಿದ್ದು ನಾಟ್ ಟು ಅಂತ ಮಾಡ್ಕೋಬೇಕು, ಆಯಿತಾ. ನಾಟ್
ಟು ಆಯಿತಾ. ನಾಟ್ ಟು ಇಲ್ಲಿ ರಿಮೈನ್ ಇದೆ, ಇದು ರಿಮೈನ್ ಸೇಮೇ ಬರುತ್ತೆ, ಯಾವುದೇ ರೀತಿ ಚೇಂಜಸ್ ಆಗಲ್ಲ ಆಯಿತಾ. ರಿಮೈನ್ ಮೋರ್ ದೆನ್ 10 minutes ಸೇಮೇ ಬರುತ್ತೆ ಆಯಿತಾ. ಮೋರ್ ದೆನ್ ಇದು ಸೇಮೇ ಬರುತ್ತೆ. ಟೆನ್ ಮಿನಿಟ್ಸ್ ಇದು ಸೇಮೇ ಬರುತ್ತೆ ಆಯಿತಾ. ಸೊ ಇವಾಗ ನೆಕ್ಸ್ಟ್ ಎರಡನೇ ಲೈನ್ ಮುಗೀತು. ದೆನ್ ಇದ್ದು ಆ್ಯಸ್ ಮಾಡೋಕ್ಕೆ ಬರಲ್ಲ, ಆ್ಯಸ್ ಇದ್ದು ದೆನ್ ಮಾಡೋಕ್ಕೆ ಬರುತ್ತೆ. ಸೊ ದೆನ್ ಅವರೇ ಕೊಟ್ಬಿಟ್ಟಿದ್ದಾರೆ, ಸೊ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಬರಲ್ಲ ಇದು ದೆನ್ ಆಯಿತಾ. ಅದೇ ರೀತಿ ಇವಾಗ ಮೂರನೇ ಲೈನ್ ನೋಡಿ, ಪೆಟ್ರಾ ಐ ವಿಲ್ ಬಿ ಬ್ಯಾಕ್ ಸೂನ್ ಅಂತ ಅವಳು ಹೇಳ್ತಾಳೆ. ಇಲ್ಲಿ ಪೆಟ್ರಾ ಸೇಡ್, ಇದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಪೆಟ್ರಾ ಸೇಡ್ ಲೋರಾ, ಪೆಟ್ರಾ ಸೇಡ್ ಲೋರಾ ದ್ಯಾಟ್ ಏನಂತ ಹೇಳ್ತಾಳೆ, ಐ ವಿಲ್ ಬಿ ಬ್ಯಾಕ್ ಸೂನ್ ಅಂತ ಹೇಳ್ತಾಳೆ ಆಕೆ. ಸೊ ಆಯ್ದಿದ್ದು ಏನು ಮಾಡ್ಕೋಬೇಕು ನಾವು, ಆಯ್ದಿದ್ದು ಅವಳು ಹೇಳ್ತಾ ಇದ್ದಾಳೆ ಶಿ ಅಂತ ಮಾಡ್ಕೋಬೇಕು ಆಯಿತಾ. ಶಿ ಇಲ್ಲಿ ವಿಲ್ ಇದ್ದಿದ್ದು ಏನಾಗುತ್ತೆ, ಫ್ಯೂಚರ್ ಆಗಿದೆ. ಫ್ಯೂಚರಲ್ಲಿ ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ಇಲ್ಲಿ ನೋಡಿ ವಿಲ್ ಇದ್ದಿದ್ದು ಏನಾಗುತ್ತೆ, ವುಡ್ ಆಯಿತಾ. ಇಲ್ಲಿ ನೋಡಿ ಇಲ್ಲಿ ವುಡ್ ಅಂತ ಬರಿಬೇಕಾಗುತ್ತೆ. ಸೊ ಗೊತ್ತಾಯ್ತಾ, ವುಡ್. ಇವಾಗ ಬಿ ಏನಿದೆ, ಸೊ ಸೇಮೇ ಬರುತ್ತೆ ಆಯಿತಾ. ಬ್ಯಾಕ್ ಇದ್ದು ಸೇಮೇ ಬರುತ್ತೆ. ಒಂದು ನಿಮಿಷ. ಸೋನ್ ಇದ್ದಿದ್ದು ಸೇಮ್ ಬರುತ್ತೆ, ಸೋನ್. ಸೊ ಗೊತ್ತಾಯ್ತಾ. ಅದೇ ರೀತಿ ಇಲ್ಲಿ ಲೋರಾ ವೇಟ್ ಎ ಮೂಮೆಂಟ್ ಅಂತ ಹೇಳ್ತಾಳೆ ಲೋರಾ. ಸೊ ಇಲ್ಲಿ ನಾರ್ಮಲ್, ಇದು ಅಸರ್ಟಿವ್ ಸೆಂಟೆನ್ಸ್ ನಾರ್ಮಲ್ ಕ್ವೆಶ್ಚನ್ ಆಗಿರುತ್ತೆ. ಸೊ ನಾರ್ಮಲ್ ಸೆಂಟೆನ್ಸ್ ಲೋರಾ ಆಯಿತಾ. ಇಲ್ಲಿ ಲೋರಾ ವೇಟ್ ಎ ಮೂಮೆಂಟ್ ಅಂತ ಹೇಳ್ತಾರೆ. ಸೇಡ್ ಅಥವಾ ಟೋಲ್ಡ್ ಯಾವುದಾದ್ರೂ ಒಂದು ಬಳಕೆ ಮಾಡ್ಕೋಬೇಕು ಆಯಿತಾ. ಲೋರಾ ಸೇಡ್ ಟು ಪೆಟ್ರಾ ಆಯಿತಾ ದ್ಯಾಟ್. ಅಸರ್ಟಿವ್ ಸೆಂಟೆನ್ಸ್ ಏನು ಕೊನೆಯಲ್ಲಿ ರಿಸರ್ವ್ ಪಕ್ಕದಲ್ಲಿ ದ್ಯಾಟ್ ಅಂತ ಬರಬೇಕು ಆಯಿತಾ. ಇಲ್ಲಿ ವೇಟ್ ಎ ಮೂಮೆಂಟ್ ಅಂತ ಹೇಳ್ತಾಳಕ್ಕೆ, ವೇಟ್ ಎ ಮೂಮೆಂಟ್ ಆಯಿತಾ, ವೇಟ್ ಎ ಮೂಮೆಂಟ್. ಸೊ ನೆಕ್ಸ್ಟ್ ಕ್ವಶನ್, ಇವಾಗ ಪೆಟ್ರಾ ಏನು ಹೇಳ್ತಾಳೆ, ವಾಟ್ ಡಸ್ ದ ಸಿನೇರಿಯೋ ವಿಶ್. ಸಿನೇರಿಯೋ ವಿಶ್ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಕ್ವಶನ್ ಮಾರ್ಕ್ ಇದೆಯಲ್ಲ, ಇದೇನಾಗುತ್ತೆ ಅಸರ್ಟಿವ್ ಸೆಂಟೆನ್ಸ್ ಆಗಲ್ಲ, ಇದೇನಾಗುತ್ತೆ WH ಕ್ವಶನ್ ಆಗುತ್ತೆ. ಯಾಕೆಂದರೆ WH ಪ್ರಾರಂಭ ಆಗಿದೆ. SR ನೋ ಕ್ವಶನ್ ಕೂಡ ಆಗಲ್ಲ, ಇದು WH ಆಗುತ್ತೆ. ಇಲ್ಲಿ ನೋಡಿ, ಸೊ ಪೆಟ್ರಾ WH ಕ್ವಶನ್ ಸೂತ್ರ ಏನು, WH ಕ್ವಶನ್ ರಿಪೋರ್ಟರ್ ಆಸ್ಕ್ಡ್ ಬರಬೇಕು ಆಯಿತಾ. ರಿಪೋರ್ಟರ್ ಅಂದರೆ ಯಾರು, ಪೆಟ್ರಾ. ಆಸ್ಕ್ಡ್ ರಿಸೀವರ್ ಯಾರು, ಲೋರಾ. ಅಂದರೆ ಪೆಟ್ರಾ ಹೇಳಿದ ಮಾತು ಯಾರು ಇವಾಗ ಕೇಳ್ತಿದ್ರೆ, ಲೋರಾ ಅವರು. ಸೊ ಏನಂತ ಹೇಳ್ತಾರೆ ಪೆಟ್ರಾ ಅವರು, ವಾಟ್ ಡಸ್ ದ ಸಿನೇರಿಯೋ ವಿಶ್ ಅಂತ ಇದೆ. ಸೊ ಇಲ್ಲಿ ಪೆಟ್ರಾ ಆಸ್ಕ್ಡ್ ಲೋರಾ ಏನಂತ, ಇಲ್ಲಿ WH ಕ್ವಶನ್ ವರ್ಡ್ ಏನಿದೆ ಅದೇ ಬರಿಬೇಕು. ರಿಸೀವರ್ ಪಕ್ಕದಲ್ಲಿ ಏನು, ಇಲ್ಲಿ ನೋಡಿ ರಿಸೀವರ್ ಪಕ್ಕದಲ್ಲಿ WH ಕ್ವಶನ್ ಏನು ವರ್ಡ್ ಇದೆ ಅದೇ ಬರಿಬೇಕು. ಇಲ್ಲಿ ಏನಿದೆ WH ಕ್ವಶನ್ ವಾಟ್. ಸೊ ವಾಟ್ ಅಂತಲೇ ಬರಿಬೇಕು ಇಲ್ಲಿ, ವಾಟ್. ಇಲ್ಲಿ ಪೆಟ್ರಾ ಆಸ್ಕ್ಡ್ ಲೋರಾ WH ಕ್ವಶನ್ ಏನಿರುತ್ತೆ ವಾಟ್ ಅಂತಲೇ ಬರಿಬೇಕು. ಡಸ್ ಇದ್ದು ಡಿಡ್ ಆಗುತ್ತೆ ಅಂತ ಮಾಡ್ಕೊಳ್ಳಿ ಆಯಿತಾ. ಡಿಡ್ ದ ಇದ್ದು ದ ಸೇಮ್ ಬರುತ್ತೆ. ಸಿನೇರಿಯೋ ವಿಶ್ ಇದ್ದಿದ್ದು ಏನಾಗುತ್ತೆ, ವಿಶ್ಡ್ ಆಗುತ್ತೆ. ಸಿನೇರಿಯೋ ಆಯಿತಾ, ವಿಶ್ ಫಸ್ಟ್ ಟೆನ್ಸ್ ಇದು ವಿಶ್ಡ್ ಆಗುತ್ತೆ. ಸೊ ಬರಿಬೇಕು ಆಯಿತಾ. ಈ ರೀತಿ ಈ ಒಂದು ಪ್ರಶ್ನೆ ಆಗಿರುತ್ತೆ. ವಾಟ್ ಇದ್ದಿದ್ದು ವಾಟೇ ಬರಿಬೇಕು, ಡಸ್ ಇದ್ದಿದ್ದು ಡಿಡ್ ಅಂತ ಮಾಡ್ಕೋಬೇಕು. ಡಸ್ ಏನಿದೆಯಲ್ಲ, ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80 ಔಟ್ ಆಫ್ 80 ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಅಲ್ಲಿ ಗ್ರಾಮರ್ ನಿಮಗೆ ಫುಲ್ ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕೆಲ್ಲ ಹೇಳ್ಕೊಡ್ತೀನಿ, ಈಸಿ ಟ್ರಿಕ್ಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.